ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥದಾದಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ಮಾಸದಂತೆ ಈ ಮಾಸವೂ ಕೂಡ ಮೀನರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ನೋಡತಕ್ಕಂತಹ ಪ್ರಯತ್ನವನ್ನು ನಾವು ಮಾಡೋಣ. ಶನಿ ಮೀನರಾಶಿಯಲ್ಲಿ ಇರತಕ್ಕಂಥದ್ದು ಮತ್ತು ಕೆಲವೊಂದು ಬದಲಾವಣೆಗಳು ಈ ಫೆಬ್ರವರಿ ತಿಂಗಳಲ್ಲಿ ಬುಧ ಮಕರ ರಾಶಿಗೆ ಬರ್ತಾನೆ, ಕುಜ ಮಕರ ರಾಶಿಗೆ ಬರತಕ್ಕಂಥದ್ದು, ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣ ಪ್ರಾರಂಭ ಆಗತಕ್ಕಂಥದ್ದು, ಶುಕ್ರ ಬುಧ ಕುಜ ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆ ಮಾಸದ ಮೊದಲ 5 ದಿನಗಳ ನಂತರದಲ್ಲಿ ಎಲ್ಲ ಗ್ರಹಗಳು ಕೂಡ ಬದಲಾವಣೆ ಆಗುತ್ತೆ, ಅಂದರೆ ಕುಂಭರಾಶಿಗೆ ಬಂದು. ಆದ್ದರಿಂದ ಈ ದಿಸೆಯಲ್ಲಿ ಯಾವ ರೀತಿಯಾಗಿ ಆರ್ಥಿಕವಾದಂತಹ ಜೀವನ, ಕೌಟುಂಬಿಕವಾದಂತಹ ಜೀವನ ಮತ್ತು ಆರೋಗ್ಯ ಇನ್ನಿತರ ವಿಷಯಗಳು ಯಾವ ರೀತಿ ಈ ಗ್ರಹಗತಿಗಳ ಪ್ರಭಾವದಿಂದ ಬದಲಾವಣೆ ಆಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ 7.5 ನಡೀತಾ ಇರುವುದರಿಂದ ಅದರ ಪ್ರಭಾವದಿಂದಾಗಿ ಹಿಡಿದಂತಹ ಯಾವುದೇ ಕೆಲಸದಲ್ಲಿಯೂ ಕೂಡ ಅಷ್ಟೊಂದು ಪ್ರಗತಿಯನ್ನು ಕಾಣದೇ ಇರತಕ್ಕಂಥದ್ದು ಮತ್ತು ದ್ವಾದಶದಲ್ಲಿ ವ್ಯಯಸ್ಥಾನದಲ್ಲಿ ರಾಹು ಕುಂಭರಾಶಿಯಲ್ಲಿ ಇರುವುದರಿಂದ ಹಲವು ರೀತಿಯಾದಂತಹ ಸಮಸ್ಯೆಗಳು ಏನೇ ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸಿಲ್ಲ, ಪ್ರಗತಿ ಇಲ್ಲ ಅನ್ನತಕ್ಕಂಥದ್ದು ಪದೇ ಪದೇ ಅವರ ಅನುಭವಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ವಿಶೇಷವಾಗಿ ಶನಿ ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೇಂದ್ರದಲ್ಲಿ ಇರತಕ್ಕಂತಹ ಗುರು ವಕ್ರಿಯಾಗಿದ್ದಾನೆ, ಅಂದರೆ 4ನೇ ಮನೆಯಲ್ಲಿ, ಮೀನರಾಶಿಯು 4ನೇ ಮನೆಯಲ್ಲಿ ಗುರು ಇರುವುದರಿಂದ, ವಕ್ರಿಯಾಗಿರುವುದರಿಂದ ವಕ್ರೀಣಸ್ತು ಮಹಾವೀರ್ಯ ಶುಭ ರಾಜಪ್ರದ ಗ್ರಹ ಅಂತೇಳಿ ಹೇಳ್ತಾರೆ. ವಕ್ರಿಯಾಗಿರತಕ್ಕಂತಹ ಗ್ರಹಗಳು ವಿಶೇಷವಾದಂತಹ ಫಲವನ್ನು ಕೊಡುವುದರಲ್ಲಿ ನಿಸ್ಸೀಮರು ಅಂಥೇಳಿ. ಆದ್ದರಿಂದ ಕೇಂದ್ರದಲ್ಲಿ ಅಂದರೆ ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಯಾವುದೇ ಬರತಕ್ಕಂಥ ಒಂದು ವಾಹನ ಸೌಖ್ಯ ಇರ್ಬೋದು, ಯಾವುದೋ ಹೊಸ ಕಾರ್ ಇರ್ಬೋದು ಅಥವಾ ದ್ವಿಚಕ್ರ ವಾಹನ ಬೈಕನ್ನು ತೆಗೆದುಕೊಳ್ಳಬೇಕು ಅಂದರೂ ಕೂಡ ಆರ್ಥಿಕವಾಗಿ ಕೆಲವೊಂದು ಮುಗ್ಗಟ್ಟುಗಳು ಬಂದು ವಾಹನ ಖರೀದಿಯ ಆಸೆ ಹಾಗೆ ಉಳಿದು ಬಿಡುತ್ತೆ. ಆದ್ದರಿಂದ ಇಂತಹಕ್ಕೆ ಕೆಲವೊಂದು ನಿಮ್ಮ ಆಸೆಗಳ ವಾಹನ, ಒಂದು ಹೊಸ ಕಾರ್ ತಗೋಬೇಕು, ಬೈಕ್ ತಗೋಬೇಕು ಅಂತ ಆಸೆ ಇದ್ದರೂ ಅದಕ್ಕೆ ಆರ್ಥಿಕವಾದಂತಹ ಸಪೋರ್ಟ್ ಬೇಕಾಗುತ್ತೆ. ಆದರೆ ಆ ವಿಷಯದಲ್ಲಿ ಸ್ವಲ್ಪ ಮೀನರಾಶಿಯವರು ಈ ಮಾಸದಲ್ಲಿ ದುರ್ಬಲರು ಅಂತಲೇ ಹೇಳಬೇಕಾಗುತ್ತೆ. ಆದ್ದರಿಂದ ಮುಂದಿನ ತಿಂಗಳುಗಳಲ್ಲಿ ವಾಹನ ಖರೀದಿಗೆ ಸೂಕ್ತವಾದಂತಹ ಸನ್ನಿವೇಶ ಸೃಷ್ಟಿಯಾಗಬಹುದು. ಇನ್ನು ವಿಶೇಷವಾಗಿ ಧನಸ್ಥಾನದ ಅಧಿಪತಿ ಏಕಾದಶದಲ್ಲಿ ಇದ್ದು ಹಮಲದಲ್ಲಿ ದ್ವಾದಶಕ್ಕೆ ಬರುವುದರಿಂದ ಕೆಲವೊಂದು ಆರ್ಥಿಕವಾಗಿ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಉಳಿದೇ ಇದ್ದರೆ ಈ ಸಮಯದಲ್ಲಿ ಸ್ವಲ್ಪ ಉಳಿಬೋದು. ಯಾಕೆಂದರೆ ಏಕಾದಶದಲ್ಲಿ ಇದ್ದಾಗ, ಅಂದರೆ ಕುಜ ಮಕರ ರಾಶಿಯಲ್ಲಿ ಇದ್ದಾಗ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಚೇತರಿಸ್ಕೊತೀರ, ಇಲ್ಲಿವರೆಗೆ ಹಣವೇ ಉಳಿಯಲ್ಲ ಅಂತ ಇರ್ತೀರ. ಈ ತಿಂಗಳ ಮೊದಲ ವಾರದಲ್ಲಿ ಸ್ವಲ್ಪ ಹಣವನ್ನು ಉಳಿಸ್ತಕ್ಕಂಥದ್ದು, ಆ ಉಳಿಸಿರತಕ್ಕಂತಹ ಹಣದಿಂದ ಏನಾದರೂ ಜೀವನದಲ್ಲಿ ಪ್ರಗತಿ ಸಾಧನೆಯನ್ನು ಮಾಡುವುದಕ್ಕೆ ಅವಕಾಶ ಆಗ್ಬೋದು. ಏನಾದರೂ ಖರೀದಿ ಮಾಡುವುದಕ್ಕೆ ಅವಶ್ಯಕ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಫೆಬ್ರವರಿ ಮೊದಲ ವಾರದಲ್ಲಿ ನೀವು ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷ ಸಹೋದರರೊಂದಿಗೆ ಕೆಲವೊಂದು ಕಲಹಗಳು ಏರ್ಪಡತಕ್ಕಂಥದ್ದಿರುತ್ತೆ. ಆದ್ದರಿಂದ ಮೀನರಾಶಿಯವರು ತುಂಬ ಎಚ್ಚರಿಕೆಯಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೊಂದಿಗೆ ವರ್ತಿಸ್ತಕ್ಕಂಥದ್ದು, ಮಾತುಕತೆ ಇವುಗಳನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಸಂವಹನ ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ 4ನೇ ಸ್ಥಾನ, 5ನೇ ಪೂರ್ವಪುಣ್ಯ ಸ್ಥಾನ, ಪಂಚಮ ಸ್ಥಾನ, 5ನೇ ಸ್ಥಾನ, ಪೂರ್ವಪುಣ್ಯ ಸ್ಥಾನಾಧಿಪತಿ ಚಂದ್ರ ಅವನು ಬದಲಾವಣೆ ಆಗ್ತಾ ಇರ್ತಾನೆ. ಆದರೆ ಮಾನಸಿಕವಾದಂತಹ ಕೆಲವೊಂದು ಅಷ್ಟೊಂದು ಮನಃಶಾಂತಿ ಅನ್ನತಕ್ಕಂಥದ್ದು ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಇರುವುದಿಲ್ಲ. ಹಲವು ರೀತಿ ಸಮಸ್ಯೆಗಳು ಕಾರಣಬಹುದು. ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ ಕೈ ತಪ್ಪಿ ಹೋಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಯಲ್ಲಿ ಏನೋ ಒಂದಲ್ಲ ಒಂದು ರೋಗಗಳು ಬಾಧಿಸಿ ಆ ಮೂಲಕ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ಜೀವನಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಯಾವ ಚಂದ್ರ ಮಂತ್ರವನ್ನು, ಶನಿ ಮಂತ್ರವನ್ನು, ಗ್ರಹಪೀಡ ಪರಿಹಾರ ಸ್ತೋತ್ರವನ್ನು ಇವೆಲ್ಲ ಪಠಿಸ್ತಕ್ಕಂಥದ್ದು ಮೀನರಾಶಿಯವರಿಗೆ ಒಳ್ಳೆಯದು. ಜೊತೆಯಲ್ಲಿ ನೀವೊಂದು ಕಂಟಿನ್ಯೂ ಆಗಿ, ಅಂದರೆ ಶನಿಯ ಮಂತ್ರವನ್ನು ಹೇಳಲೇಬೇಕು. ಶನಿ ಮಂತ್ರ, ಹನುಮಾನ್ ಚಾಲೀಸು, ವಿಷ್ಣು ಸಹಸ್ರನಾಮ ಇದೆಲ್ಲವೂ ಕೂಡ ಮೀನರಾಶಿಯವರಿಗೆ
ಜೀವನದಲ್ಲಿ ಪ್ರತಿಯೊಂದು ಫೆಬ್ರವರಿ ಮಾಸ ಅಂತಲ್ಲ, ಪ್ರತಿಯೊಂದು ತಿಂಗಳಲ್ಲಿಯೂ ಕೂಡ ಜೀವನಕ್ಕೆ ಪುಷ್ಟಿಯನ್ನು, ಪ್ರಗತಿಯನ್ನು ಕೊಡತಕ್ಕಂತಹ ದಿಸೆಯಲ್ಲಿ ಅದು ವಿಶೇಷವಾಗಿ ಒಂದು ಫಲವನ್ನು ಬೀರುತ್ತೆ. ಅದರಿಂದ ಸಾಡೆ ಸಾತಿಯ ಒಂದು ಪ್ರಭಾವ ಅನ್ನತಕ್ಕಂಥದ್ದೇ, ದ್ವಾದಶಲ್ಲಿರ್ತಕ್ಕಂತಹ ರಾಹು, ಷಷ್ಠ ಸ್ಥಾನದಲ್ಲಿರ್ತಕ್ಕಂತಹ ಕೇತು, ಹೀಗೆ ಗುರು ವಕ್ರಿಯಾಗಿ ಕೇಂದ್ರದಲ್ಲಿ ಯಾವುದೇ ರೀತಿಯಲ್ಲಿ ನೋಡಿದರೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ದರಿಂದ ನೀವು ಆ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇದ್ದು ಮಂತ್ರ ಪಠನೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಬೇಕಾಗುತ್ತೆ. ಶತ್ರುಗಳು ಕೂಡ ವಿಶೇಷವಾಗಿ ಹಿತಶತ್ರುಗಳು ಮತ್ತು ನೇರವಾದ ಶತ್ರುಗಳು. ಹಿತಶತ್ರುಗಳು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನಂಬಿಸಿ ಕತ್ತು ಕುಯ್ಯತಕ್ಕಂತಹ ಪ್ರವೃತ್ತಿಯ ಜನರಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವೈಮನಸ್ಯಗಳು, ಮನಸ್ತಾಪ ಜಾಸ್ತಿ ಆಗಬಹುದು. ಅದರಿಂದ ಗಂಡ ಹೆಂಡತಿ ಅನ್ಯೋನ್ಯವಾಗಿರತಕ್ಕಂತಹ ದಿಸೆಯಲ್ಲಿ ಪ್ರಯತ್ನ ಇರಬೇಕು. ಇಲ್ಲದೆ ಹಾಗೆ ಬಿಟ್ಟರೆ ಮನಸ್ತಾಪ ಜಾಸ್ತಿ ಆಗಿಬಿಡುತ್ತೆ. ಕೆಲವೊಂದು ವಿಚ್ಛೇದನ ಕೇಸು ಕಟ್ಟಳೆಗಳು ನಡೀತಕ್ಕಂಥವರಿಗೆ ಈ ತಿಂಗಳಲ್ಲಿ ವಿಳಂಬ ಆಗಬಾರ್ದು. ಅಂದು ಯಾವ ನ್ಯಾಯ ತೀರ್ಮಾನ ಬರ್ಬೋದು ಅಂತ ಅಂದುಕೊಂಡಿರ್ತೀರ, ಆದರೆ ಬರುವುದಿಲ್ಲ. ಈ ರೀತಿ ಆಗಿಬಿಡುತ್ತೆ. ಆ ವಿಚಾರದಲ್ಲಿಯೂ ಕೂಡ ಕೆಲವೊಂದು ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕೆಲವೊಂದು ವಾಹನ ಚಾಲನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಬಿದ್ದು ಗಾಯ ಏಟು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಯಾಕೆಂದರೆ ಅಷ್ಟಮಾಧಿಪತಿ ದ್ವಾದಶಕ್ಕೆ ಬಂದಾಗ, ಅಂದರೆ ಅವನು ಶುಕ್ರಗ್ರಹ ಏನಿದ್ದಾನೆ ಅವನು 5ನೇ ತಾರೀಕಿನ ನಂತರದಲ್ಲಿ ಕುಂಭರಾಶಿಗೆ ಬಂದಾಗ ಕೆಲವೊಂದು ಚಿಕ್ಕ ಪುಟ್ಟ ವಾಹನ ಅಪಘಾತಗಳು ಏನೋ ದೊಡ್ಡದಾಗಿ ಬಿಡುತ್ತೆ ಅಂತ ಹೇಳಿ ಅರ್ಥ ಅಲ್ಲ, ಸಾಧ್ಯತೆಗಳಿದೆ. ಆದ್ದರಿಂದ ಆ ವಿಚಾರದಲ್ಲಿಯೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಭಾಗ್ಯಸ್ಥಾನಾಧಿಪತಿ ಮೊದಲ ಒಂದು 5 ದಿವಸ, ಫೆಬ್ರವರಿ ಒಂದು 5 ದಿವಸದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾನೆ. 5ನೇ ತಾರೀಕಿನ ನಂತರದಲ್ಲಿ, ಅಂದರೆ 5ನೇ ತಾರೀಕಿನ ನಂತರದಲ್ಲಿ ಕೆಲವೊಂದು ದುಷ್ಫಲಗಳು, ಅದರಲ್ಲೂ 23ನೇ ತಾರೀಕು ಅವನು ಕುಂಭರಾಶಿಗೆ ಬರತಕ್ಕಂಥದ್ದು ಕುಜ. ಆ ಸಮಯದಿಂದ ನಿಮಗೆ ಯಾವುದೇ ರೀತಿಯಲ್ಲಾದರೂ ಶತ್ರುಗಳು ಜಾಸ್ತಿ ಆಗ್ತಾರೆ, ಹಣವನ್ನು ಕಳೆದುಕೊಳ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟು ಅಥವಾ ಷೇರು ಯಾವುದೇ ಬಿಸ್ನೆಸ್ಸಲ್ಲಿ ತೊಡಗಿಸಿದರೂ ಕೂಡ ನಷ್ಟ ಆಗತಕ್ಕಂತಹ ಸಾಧ್ಯತೆಗಳಿರುತ್ತೆ. ಆರ್ಥಿಕ ವ್ಯವಹಾರಗಳನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ವರ್ತಿಸಿ. ಯಾಕೆಂದರೆ ಅದೃಷ್ಟ ಕೈ ಕೊಡತಕ್ಕಂತಹ ಸಾಧ್ಯತೆಗಳನ್ನೆಲ್ಲವನ್ನು ಈ ಗ್ರಹಗತಿಗಳು ಸೂಚಿಸ್ತಾ ಇದೆ. ಇನ್ನು ದಶಮಸ್ಥಾನಾಧಿಪತಿ ದಶಮಸ್ಥಾನವನ್ನು ಚತುರ್ಥದಲ್ಲಿದ್ದು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಅಂದರೆ ಗುರುವಿನ ದೃಷ್ಟಿ ಎಲ್ಲಿ ಬೀಳುತ್ತೋ ಅಲ್ಲೆಲ್ಲ ಒಳ್ಳೆಯ ಫಲಗಳೇ ಸಿಗುತ್ತೆ ಅಂತ ಹೇಳಿ ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ. ಆದರೆ ಅವನು ವಕ್ರಿಯಾಗಿದ್ದಾಗ ವ್ಯತಿರಿಕ್ತವಾದಂತಹ ಫಲವನ್ನು ಕೊಡುವುದರಿಂದ ಉದ್ಯೋಗ ಸ್ಥಿರತೆ ಅಥವಾ ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಭೀತಿ ಕಾಡಬಹುದು, ಅಥವಾ ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗಬಹುದು, ಅಥವಾ ಉದ್ಯೋಗ ಅಥವಾ ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಕೆಲವೊಂದು ನಷ್ಟಕ್ಕೆ ಈಡಾಗತಕ್ಕಂತಹ ಸನ್ನಿವೇಶಗಳು ಉಂಟಾಗುತ್ತೆ. ಅದರಿಂದ ಇಂತಹದ್ದೆಲ್ಲ ಈ ಉದ್ಯೋಗ ವ್ಯವಹಾರ ಯಾವುದೇ ವೃತ್ತಿ ಇರಲಿ, ಆ ಕ್ಷೇತ್ರದಲ್ಲಿ ನಿಮಗೆ ಕೆಲವೊಂದು ಪ್ರತಿಬಂಧಕಗಳು, ಅಡೆತಡೆಗಳು, ಮಾನಸಿಕವಾದಂತಹ ಕಿರಿಕಿರಿಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ತಿಂಗಳ ಮೊದಲ ದಿವಸಗಳಲ್ಲಿ ಚತುರ್ಥ ಗ್ರಹ ಬುಧ, ಕುಜ, ರವಿ, ಶುಕ್ರ ಈ 4 ಗ್ರಹಗಳು ಕೂಡ ಮಕರದಲ್ಲಿರುತ್ತೆ. ನಂತರದ ದಿನಗಳಲ್ಲಿ, ಒಂದು ವಾರದ ನಂತರದಲ್ಲಿ, ಪ್ರಥಮ ಭಾಗದ ನಂತರದಲ್ಲಿ ಪಂಚಗ್ರಹಗಳ ಕೂಟ, ಅದರಲ್ಲೂ 23ನೇ ತಾರೀಕಿನ ನಂತರದಲ್ಲಿ ಕುಂಭರಾಶಿಯಲ್ಲಿ ಪಂಚಗ್ರಹಗಳ ಕೂಟ ಉಂಟಾಗುತ್ತೆ. ಅಂದರೆ ಇದು ಮೀನರಾಶಿಯವರಿಗೆ ವ್ಯಯಸ್ಥಾನದಲ್ಲಿ, ಅಂದರೆ 12ನೇ ಭಾವದಲ್ಲಿ ಉಂಟಾಗುವುದರಿಂದ ತುಂಬ ಆ ಸಮಯದಲ್ಲಿ ಕೆಲವೊಂದು ಕಷ್ಟಗಳು ಬರಬಹುದು. ಅಂದರೆ ಅನಿರೀಕ್ಷಿತವಾದಂತಹ ಘಟನೆಗಳು ನಡೆಯಬಹುದು, ಅಥವಾ ಆರ್ಥಿಕವಾದಂಥ ಆಘಾತಗಳು ಕಾಣಬಹುದು. ಆದ್ದರಿಂದ ಮೀನರಾಶಿಯವರು ತಿಂಗಳ ಕೊನೆಯ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ ಆಗಿದೆ. ಗ್ರಹಗಳ ಕೂಟ ಏನಿದೆ ಅದು ರಾಹುವಿನ ಜೊತೆಯಲ್ಲಿ ರವಿ, ಬುಧ, ಕುಜ, ಶುಕ್ರ ಎಲ್ಲ ಅಧಿಶತ್ರುಗಳು ಒಟ್ಟಿಗೆ ಸೇರಿಬಿಡ್ತಾರೆ. ಆದ್ದರಿಂದ ಆ ಮೀನರಾಶಿಯವರು ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದರಿಂದ ಫೆಬ್ರವರಿ ತಿಂಗಳು ಸಾಮಾನ್ಯವಾಗಿ ಗರಿಷ್ಠ ಮಟ್ಟದಲ್ಲಿ ಮೀನರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಯಾವುದಕ್ಕೂ ಶನಿಯ ಮಂತ್ರವನ್ನು ಪಠಿಸಿ, ಹನುಮಾನ್ ಚಾಲಿಸನ್ನು ಪಠಿಸ್ತಕ್ಕಂಥದ್ದು, ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಆ ಮೂಲಕ ಶನಿವಾರದ ದಿವಸ ಆಂಜನೇಯ, ವಿಷ್ಣು, ಈಶ್ವರ, ಶನೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟು ಆ ಮೂಲಕ ತಿಲದಾನವನ್ನು, ಅಂದರೆ ಎಳ್ಳಿನ ದಾನವನ್ನು, ತೈಲ ಎಳ್ಳೆಣ್ಣೆಯ ದಾನವನ್ನು ಮಾಡತಕ್ಕಂಥದ್ದು, ಇವೆಲ್ಲ ಮಾಡುವುದರಿಂದ ವಿಶೇಷವಾಗಿ ಆ ಶನಿಕೃತವಾದಂತಹ ದೋಷದಿಂದ ಯಾರು ಮೀನರಾಶಿಯು ಸಾಡೆ ಸಾತಿಯ ಒಂದು ದುಷ್ಪ್ರಭಾವವನ್ನು ಅನುಭವಿಸ್ತಾ ಇದ್ದಾರೋ ಅವರು ಜೀವನದಲ್ಲಿ ಕೆಲವೊಂದು ಒಳ್ಳೆಯ ಅಂಶಗಳನ್ನು ಕೂಡ ನೋಡುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಿರಂತರ ಭಯಪಡದೆ, ಶನಿ ನಡೀತಾ ಇದೆ, ಸಾಡೆ ಸಾತಿ ನಡೀತಾ ಇದೆ ಅಂತ ಭಯಪಡದೆ ಏನೋ ಒಂದು ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ
ಮೀನರಾಶಿಯವರಿಗೆ ಗ್ರಹಗತಿಗಳ ಒಂದು ಕೆಟ್ಟ ಪ್ರಭಾವ ಇದ್ದರೂ ಕೂಡ ಮಾಡತಕ್ಕಂತಹ ಪರಿಹಾರದಿಂದ ಒಳ್ಳೆಯ ಅಂಶಗಳು ಒಳ್ಳೆಯ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಿ ಹೇಳ್ಬೋದು. ಶುಭವಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.